ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸುದ್ದಿ ಸಮಯ ನ್ಯೂಸ್ ಚಾನಲ್. ಇದು ಬೀದರ್ ಜಿಲ್ಲೆಯ ನಂಬರ್ 1 ಚಾನಲ್. ಮತ್ತೆ ಹೊಸ ಒಂದಿಷ್ಟು ವಿಚಾರಗಳನ್ನು ಮತ್ತು ಸುದ್ದಿಗಳನ್ನು ತೆಗೆದುಕೊಂಡು ನಾವು ನಿಮ್ಮ ಮುಂದೆ ಬರ್ತಾ ಇದ್ದೀವಿ. ಈ ದಿನದ ಪ್ರಮುಖ ಹೆಡ್ಲೈನ್ಸ್ಗಳನ್ನು ನೋಡ್ಕೊಂಡು ಬರೋಣ. ಸ್ಕೌಟ್ ಆ್ಯಂಡ್ ಗೈಡ್ ಸಂಸ್ಥಾಪಕ ಬಾಡೆನ್ ಪಾವೆಲ್ ಅವರ ಜನ್ಮದಿನ ಹಾಗೂ ಚಿಂತನಾ ದಿನಾಚರಣೆ ಅಂಗವಾಗಿ ಜರುಗಿದ ಜಾಥಾ. ಸ್ಕೌಟ್ ಮತ್ತು ಗೈಡ್ಸ್ನಿಂದ ಮಕ್ಕಳ ಸರ್ವತೋಮುಖ ಬೆಳವಣಿಗೆಯಾಗುತ್ತದೆ. ಡಾಕ್ಟರ್ ಗುರಮ್ಮ ಸಿದ್ದಾರೆಡ್ಡಿ. ಯುವಕರು ಹೆಲ್ಮೆಟ್ ಧರಿಸಿ ಓಡಾಡಬೇಕು. ಮಲ್ಲಿಕಾರ್ಜುನ್ ಯಾತನೂರ್. ನಗರದ ಸಾಯಿ ಶಾಲೆ ಆವರಣದಲ್ಲಿ ಜರುಗಿದ ಡಾಕ್ಟರ್ ಶಕ್ತಿರಾಜ್ ಭಾಯ್ ಅವರಿಂದ ವಿಶೇಷ ಉಪನ್ಯಾಸ ಕಾರ್ಯಕ್ರಮ. ಬ್ರಹ್ಮಕುಮಾರಿ ಪಾವನಧಾಮ ಕೇಂದ್ರದಿಂದ ಆಯೋಜಿಸಿದ ಕಾರ್ಯಕ್ರಮ. ಸಾವಿರಾರು ಜನರು ಸಮಾರಂಭದಲ್ಲಿ ಭಾಗಿ. ಹಾಸ್ಯದ ಮೂಲಕ ಜೀವನದ ಮೌಲ್ಯಗಳನ್ನು ತಿಳಿಸಿದ ಮೌಂಟ್ ಅಬುದ ಡಾಕ್ಟರ್ ಶಕ್ತಿರಾಜ್ ಅಣ್ಣನವರು. ಬೀದರ್ ಕೋಟೆ ಸಮೀಪದ ಇಂಪೀರಿಯಲ್ ಶಾಲೆಯಲ್ಲಿ ಜರುಗಿದ ಮಕ್ಕಳ ಸುಂದರ ವಸ್ತು ಪ್ರದರ್ಶನ. ಗಮನ ಸೆಳೆದ ವಿಜ್ಞಾನ ಮತ್ತು ಗಣಿತದ ಮಾದರಿಗಳು. ಅದ್ಭುತ ವಿವರಣೆ ನೀಡಿದ ಮಕ್ಕಳು. ಶೈಕ್ಷಣಿಕ ಮಾದರಿ ಪ್ರದರ್ಶನದಿಂದ ಮಕ್ಕಳ ಸರ್ವತೋಮುಖ ಬೆಳವಣಿಗೆಯಾಗುತ್ತದೆ. ಇಮ್ರೋಜ್ ಸಾಹೇರ್. ಭಾಲ್ಕಿಯಲ್ಲಿ ಜರುಗಿದ ಸಾರ್ವಜನಿಕ ಶಿವಜಯಂತಿ ಕಾರ್ಯಕ್ರಮ. ವಿಶೇಷವಾಗಿ ಯುವಕರು ಸೇರಿ ಮಾಡಿದ ಪ್ರವಚನ ಕಾರ್ಯಕ್ರಮಕ್ಕೆ ಸಂಭ್ರಮದ ತೆರೆ. ಶಿವಾಜಿಯವರು ಪಟ್ಟ ಕಷ್ಟಗಳನ್ನು ಯುವಕರು ಅರ್ಥ ಮಾಡಿಕೊಳ್ಬೇಕು. ಲೋಕಸಭಾ ಸದಸ್ಯ ಸಾಗರ್ ಖಂಡ್ರೆ ಅಭಿಮತ. ಇಂದಿನ ಒಂದಿಷ್ಟು ವಾರ್ತೆಗಳ ವಿವರಗಳನ್ನು ನೋಡ್ಕೊಂಡು ಬರೋಣ. ಭಾರತ್ ಸ್ಕೌಟ್ ಆ್ಯಂಡ್ ಗೈಡ್ಸ್ನ ಸಂಸ್ಥಾಪಕರಾಗಿರುವಂತಹ ಬ್ಯಾಡೆನ್ ಪಾವೆಲ್ ಅವರ ಜನ್ಮದಿನದ ಹಾಗೂ ಚಿಂತನಾ ದಿನದ ಅಂಗವಾಗಿ ನಗರದಲ್ಲಿ ಮಕ್ಕಳಿಂದ ಜಾಥಾ ಜರುಗಿತು. ಭಾರತ ಸ್ಕೌಟ್ ಆ್ಯಂಡ್ ಗೈಡ್ಸ್ನ ಬೀದರ್ ಹಾಗೂ ಜಿಲ್ಲಾ ಮುಖ್ಯ ಆಯುಕ್ತರಾಗಿರ್ತಕ್ಕಂತಹ ಡಾಕ್ಟರ್ ಗುರಮ್ಮ ಸಿದ್ದಾರೆಡ್ಡಿಯವರು ಮಾತನಾಡಿ, ಸ್ಕೌಟ್ ಮತ್ತು ಗೈಡ್ಸ್ನಿಂದ ಮಕ್ಕಳಲ್ಲಿ ಕ್ರಿಯಾಶೀಲತೆ ಮೂಡುತ್ತದೆ. ಮಕ್ಕಳಿಗೆ ಮೆಡಿಕಲ್, ಇಂಜಿನಿಯರಿಂಗ್ ಹಾಗೂ ಬೇರೆ ಬೇರೆ ಇಲಾಖೆಗಳಲ್ಲಿ ಮೀಸಲಾತಿ ಸಿಗುತ್ತದೆ. ಮಕ್ಕಳ ವ್ಯಕ್ತಿತ್ವ ವಿಕಸನದ ಜೊತೆಗೆ ಆತ್ಮವಿಶ್ವಾಸ ಬೆಳೆದು ಸ್ನೇಹ ಮನೋಭಾವನೆ ಮೂಡುತ್ತದೆ. ಕೊನೆಗೆ ಜೀವನದಲ್ಲಿ ಯಶಸ್ವಿಯಾಗ್ತಾರೆ. ಮಕ್ಕಳು ಸದ್ಗುಣಗಳ ಖಣಿಯಾಗಿ ದುರ್ಗುಣ ದುಶ್ಚಟಗಳಿಂದ ದೂರ ಸರಿತಾರೆ. ಉತ್ತಮ ಸ್ಥಾನದಲ್ಲಿ ಮಕ್ಕಳು ಬೆಳೀತಾರೆ. ಮಕ್ಕಳಲ್ಲಿ ಮಾನವೀಯ ಮೌಲ್ಯಗಳನ್ನು ಬೆಳೆಸಲಿಕ್ಕೆ ಇದು ಸ್ಕೌಟ್ ಮತ್ತು ಗೈಡ್ ಸಹಕಾರಿಯಾಗುತ್ತದೆ. ಜೊತೆಗೆ ಮಕ್ಕಳು ಭವ್ಯ ಭಾರತದ ಪ್ರಜೆಗಳಾಗಿ ತಮ್ಮ ಕರ್ತವ್ಯವನ್ನು ನಿರ್ವಹಿಸ್ತಾರೆ ಎನ್ನುವಂತಹ ಮಾರ್ಮಿಕವಾಗಿರ್ತಕ್ಕಂಥ ಮಾತುಗಳನ್ನು ಡಾಕ್ಟರ್ ಗುರಮ್ಮ ಸಿದ್ದಾರೆಡ್ಡಿಯವರು ಹೇಳಿದರು. ಪೊಲೀಸ್ ಉಪನಿರೀಕ್ಷಕರಾದ ಮಲ್ಲಿಕಾರ್ಜುನ್ ಯಾತನೂರ್ ಅವರು ಈ ಸಂದರ್ಭದಲ್ಲಿ ಜಾಥಾಗೆ ಚಾಲನೆಯನ್ನು ನೀಡಿ ಮಾತನಾಡಿ, ಭಾರತ ಸ್ಕೌಟ್ಸ್ ಮತ್ತು ಗೈಡ್ಸ್ನ ಕಾರ್ಯ ಜಿಲ್ಲೆಯಲ್ಲಿ ಅದ್ಭುತವಾಗಿದೆ. ಡಾಕ್ಟರ್ ಗುರಮ್ಮ ಸಿದ್ದಾರೆಡ್ಡಿಯವರ ನೇತೃತ್ವದಲ್ಲಿ ಉತ್ತಮ ಕಾರ್ಯಕ್ರಮಗಳನ್ನು ಮಾಡ್ಕೊಂಡು ಬರಲಾಗ್ತಾ ಇದೆ. ಜೊತೆಗೆ ಯುವಕರು ತಪ್ಪದೆ ಹೆಲ್ಮೆಟ್ಗಳನ್ನು ಹಾಕಿಕೊಂಡು ಓಡಾಡಬೇಕು. ಮನೆಯಲ್ಲಿ 4-6 ಹೆಲ್ಮೆಟ್ಗಳಿದ್ರೂ ಕೂಡ ಅವುಗಳನ್ನು ಮನೆಯಲ್ಲಿಟ್ಟು ಓಡಾಡ್ತಾ ಇದ್ದಾರೆ. ಇದು ತಪ್ಪು. ಮನುಷ್ಯನ ದೇಹದಲ್ಲಿ ತಲೆ ಅತ್ಯಂತ ಪ್ರಮುಖವಾದುದು. ಆದ್ದರಿಂದ ತಲೆಗೆ ಪೆಟ್ಟಾಗದಂತೆ ಹೆಲ್ಮೆಟನ್ನು ತಪ್ಪದೆ ಹಾಕಿಕೊಳ್ಬೇಕು. ನಾವು ಮಾನ್ಯ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳ ಆದೇಶದಂತೆ ಪ್ರತಿದಿನ ಸಾವಿರಾರು ಯುವಕರಿಗೆ ದಂಡದ ಬದಲಾಗಿ ಹೆಲ್ಮೆಟನ್ನು ವಿತರಣೆ ಮಾಡುವಂಥ ಕಾರ್ಯ ಮಾಡ್ತಾ ಇದ್ದಾವೆ. ಪ್ರತಿಯೊಬ್ಬರು ಸಹಕಾರವನ್ನು ನೀಡಬೇಕು ಅನ್ನುವಂಥ ಮಾತನ್ನು ಕೂಡ ಈ ಕಾರ್ಯಕ್ರಮದಲ್ಲಿ ಅವರು ಹೇಳ್ತಾರೆ. ಭಾರತ್ ಸ್ಕೌಟ್ ಆ್ಯಂಡ್ ಗೈಡ್ಸ್ನ ಕಾರ್ಯವನ್ನು DDPI ಕಚೇರಿಯ ಯೋಜನಾಧಿಕಾರಿಗಳಾಗಿರುವಂತಹ ಸಂಗ್ರಾಮಪ್ಪ ಅವರು, ಆಮೇಲೆ FPAI ಅಧ್ಯಕ್ಷರಾಗಿರ್ತಕ್ಕಂತಹ ಮಲ್ಲಿಕಾರ್ಜುನ್ ಪಾಟೀಲ್ ಅವರು ಸ್ಕೌಟ್ ಆ್ಯಂಡ್ ಗೈಡ್ಸ್ನ ಕಾರ್ಯವನ್ನು ಮುಕ್ತ ಕಂಠದಿಂದ ಶ್ಲಾಘನೆ ಮಾಡ್ತಾರೆ. ಇದೇ ವೇಳೆ ಅಂಚೆ ಇಲಾಖೆಯ ಪಾಸ್ಪೋರ್ಟ್ ಕೇಂದ್ರದ ಶ್ರೀಮತಿ ಮಂಗಲ ಭಗವತ್, ಆಮೇಲೆ ಫ್ಯಾಮಿಲಿ ಪ್ಲಾನಿಂಗ್ ಅಸೋಸಿಯೇಷನ್ನ ಶ್ರೀನಿವಾಸ್ ಬಿರಾದಾರ್, ಪ್ರಮುಖರಾದ ಜಯಶೀಲಾ ಸುದರ್ಶನ್, ಚಂದ್ರಕಾಂತ್ ಬೆಳಕುಣಿ, ರಾಚಯ್ಯ ನಾಸಿ, ರಾಜಶ್ರೀ ಭಾಲ್ಕೆ, ಸಂಧ್ಯಾರಾಣಿ, ಸುಜಾತ ಪೂಜಾರಿ, ಅಂಬಣ್ಣ, ಸ್ಕೌಟ್ ಆ್ಯಂಡ್ ಗೈಡ್ಸ್ನ ಜಿಲ್ಲಾ ಕಾರ್ಯದರ್ಶಿ ರಮೇಶ್ ತಿಬ್ಶೆಟ್ಟಿ, ಸ್ಕೌಟ್ ಶಿಕ್ಷಕ ಸದ್ದಾಂ, ಆಮೇಲೆ ಶಿವಕುಮಾರ್ ಮೆಣಸೆ ಸೇರಿದಂತೆ ವಿವಿಧ ಶಾಲೆಯ ಭಾರತ್ ಸ್ಕೌಟ್ ಆ್ಯಂಡ್ ಗೈಡ್ಸ್ನ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. ನಗರದ ಅಂಬೇಡ್ಕರ್ ವೃತ್ತದಿಂದ ಆರಂಭವಾದ ಜಾಥಾ ಭಗತ್ ಸಿಂಗ್ ವೃತ್ತ, ಬಸವೇಶ್ವರ ವೃತ್ತ, ತಹಸೀಲ್ ಕಚೇರಿ, ಶಿವಾಜಿ ವೃತ್ತದ ಮುಖಾಂತರವಾಗಿ ನೆಹರು ಮೈದಾನದ ಒಳಾಂಗಣ ಕ್ರೀಡಾಂಗಣದವರೆಗೆ ತಲುಪಿತು.
ಇಲ್ಲಿ ಸೇರ್ಕೊಂಡು ಮಕ್ಕಳು ಯಾವ ದುಶ್ಚಟಗಳಿಗೂ ಬಲಿಯಾಗುವುದಿಲ್ಲ. ಇಲ್ಲಿವರೆಗೆ ಸೇರಿದ ಮಕ್ಕಳು ಒಂದು ಒಳ್ಳೊಳ್ಳೆಯ ಸ್ಥಾನಕ್ಕೆ ಹೋಗಿದ್ದಾರೆ ವಿನಃ ಯಾವುದೇ ಒಂದು ದುಶ್ಚಟಗಳಿಗೆ ಒಳಗಾಗಿ ಅವರು ಹಾಳಾಗಿಲ್ಲ. ಇವತ್ತು ಬಹುತೇಕ ಯುವಕರು ಟ್ರಾಫಿಕ್ ರೂಲ್ಸ್ ಫಾಲೋ ಮಾಡ್ತಾ ಇಲ್ಲ, ಹೆಲ್ಮೆಟ್ ಹಾಕ್ತಾ ಇಲ್ಲ, ಸೀಟ್ ಬೆಲ್ಟ್. ಟ್ರಾಫಿಕ್ ರೂಲ್ಸ್ ಬಗ್ಗೆ ನಮ್ಮ ಎಸ್ ಪಿ ಸಾಹೇಬರು ಮೆಸೇಜ್ ಕೊಡ್ತಾರೆ. ಟ್ರಾಫಿಕ್ ತಾವೇನು ಹೇಳೋಕೆ? ನಾವು ರೋಟರಿ ಕ್ಲಬ್ ಅಲ್ಲ, ಇದು ಸ್ಕೌಟ್ ಗೈಡ್ಸ್ ವತಿಯಿಂದ ಶಿಸ್ತನ್ನು ಕಲಿಸ್ತಾರೆ ಮಕ್ಕಳು. ಆಮೇಲೆ ನೀರಿನ ಉಳಿತಾಯ, ಆಮೇಲೆ ಈ ಮಕ್ಕಳು ಓಟಿನ ಮಹತ್ವ, ಅದೆಲ್ಲದರ ಬಗ್ಗೆ ಆವಾಗ ಟಿ ವಿ ಮೇಲೆ ನಿಮ್ಮ ಟಿ ವಿ ಮೇಲೆ ಬಂದು ಒಂದು ಮೆಸೇಜನ್ನು ಕೊಡ್ತಿರ್ತಾರೆ ಜನರಿಗೆ. ಹಾಗೆ ಅಲ್ಲ, ವಯಸ್ಸಾದವರಿಗೆ ಮತದಾನ ಮಾಡುವಾಗ ವಯಸ್ಸಾದವರಿಗೆ ಮನೆಗಳಿಗೆ ಹೋಗಿ ಸಹಾಯ ಮಾಡ್ತಾರೆ. ಮತ್ತು ಯಾರಾದರೂ ಸೇವಾ ಮನೋಭಾವನೆಯಿಂದ ಸೇವೆಗಳನ್ನು ಮಾಡ್ತಾರೆ. ಸಾಕಷ್ಟು ಮಕ್ಕಳು ಇದರಲ್ಲಿ ಬರೋದರಿಂದ ಸೇವಾ ಮನೋಭಾವನೆ ಬೆಳೀತದೆ ಸರ್. ಎಸ್ ಪಿ ಸಾಬ್ರಿಗೆ ಮಾಡ್ತೀವಿ. ಮೇನ್ ಜೀವ ರಕ್ಷಣೆ ಮಾಡೋದು, ಸಂಚಾರ ನಿಯಮ ಪಾಲನೆ ಮಾಡೋದು. ಮನುಷ್ಯನ ಅಂಗದಲ್ಲಿ ಮೇನ್ ಮುಖ್ಯವಿರೋದು ತಲೆ ಗಾಯ ಆಯ್ತಂದರೆ ಬದುಕೋದು ಕಷ್ಟ. ಕೈಕಾಲು ಗಾಯಗಳಾದರೂ ಬದುಕ್ಬೋದು. ಹಾಗಾಗಿ ದಂಡದ ಬದಲಾಗಿ ನಾವು ಹೆಲ್ಮೆಟ್ ವಿತರಣೆ ಮಾಡಿದ್ರೂ ಕೂಡ ಜನರು ಸುಮಾರು 4 ಹೆಲ್ಮೆಟನ್ನು ಮನೇಲಿ ಇಟ್ಟು ಬರ್ತಾ ಇದ್ದಾರೆ. ಅವರಿಗೆ ಇದು ಹೆಲ್ಮೆಟ್ ಯಾಕೆ ವಿತರಣೆ ಮಾಡ್ತಾ ಇದ್ದೀವಿ, ನಮ್ಮ ಜೀವ ಮೌಲ್ಯ ಅದ ಅಂತ ತಿಳ್ಕೊಂಡು ಹೆಲ್ಮೆಟ್ ಧರಿಸುವಂಥ ಒಂದು ಅವ್ರ ಮನಸ್ಥಿತಿ ಅವರಲ್ಲಿ ಬರಬೇಕು. ಜನರಲ್ಲಿ ಆ ಮನೋಭಾವ ಬಂದಾಗ ನಾವು ಈ ಸಂಚಾರ ನಿಯಮಗಳು ಪಾಲನೆ ಮಾಡೋದು ಸಾರ್ಥಕ ಆಗ್ತದೆ. ದಯವಿಟ್ಟು ಎಲ್ಲರೂ ಹೆಲ್ಮೆಟನ್ನು ಕಂಪಲ್ಸರಿ ಧರಿಸಿ ರಸ್ತೆಗೆ ಇಳಿಸಬೇಕಂತ ಹೇಳುತ್ತಾ, ಮತ್ತೊಮ್ಮೆ ಮಾನ್ಯ ಎಸ್ ಪಿ ಸಾಹೇಬ್ರ ಪರವಾಗಿ ಇವತ್ತಿನ ದಿವಸ ಈ ಸ್ಕೌಟ್ಸ್ ಮತ್ತು ಗೈಡ್ಸ್, ಭಾರತ್ ಸ್ಕೌಟ್ಸ್ ಆ್ಯಂಡ್ ಗೈಡ್ಸ್ದವರು ಈ ರ್ಯಾಲಿ ಹಮ್ಮಿಕೊಂಡಿದ್ದಾರೆ. ಅವರಿಗೆ ಮತ್ತೊಮ್ಮೆ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸುತ್ತೇವೆ. ಅಧ್ಯಕ್ಷರಾದ ಶ್ರೀ ಮಲ್ಲಿಕಾರ್ಜುನ್ ಪಾಟೀಲ್ ಇವತ್ತು ಗುರುಮ ಸಿದ್ದೇರಡರ ಅಧ್ಯಕ್ಷರಾದಂಥ ಸ್ಕೌಟ್ ಆ್ಯಂಡ್ ಗೈಡ್ಸ್ಗೆ ಇವತ್ತು ನಮಗೆ ಆಹ್ವಾನಿಸೋದಕ್ಕೆ ತುಂಬ ಧನ್ಯವಾದ ಸಲ್ಲಿಸುತ್ತೇನೆ. ಹಾಗೂ ನಮ್ಮ ಸ್ಕೌಟ್ ಗೈಡ್ಸ್ನಲ್ಲಿ ಎಲ್ಲ ಹುಡುಗರಿಗೆ ಎಲ್ಲ ರೀತಿಯಿಂದ ಅನುಕೂಲ ಇದೆ, ಮಾನ್ಯತೆ ಇದೆ, ಆಗಲೇ ಅಧ್ಯಕ್ಷರು ಹೇಳಿದರು. ಅದೇ ರೀತಿಯಿಂದ ನನ್ನ ಫ್ಯಾಮಿಲಿ ಪ್ಲಾನಿಂಗ್ ಅಸೋಸಿಯೇಷನ್ ವತಿಯಿಂದ ನಾನು ಸ್ಕೌಟ್ ಆ್ಯಂಡ್ ಗೈಡ್ಸಿಗೆ ಏನು ಸಪೋರ್ಟ್ ಬೇಕು, ಏನು ಬೇಕು, ನಾನು ವಿತ್ 24/7 ನಾನು ಅವ್ರಿಗೆ ಸಪೋರ್ಟ್ ಮಾಡಿ ಹೇಳೋಕ್ಕೆ ಇಚ್ಛೆ ಬಯಸ್ತೀನಿ. 2 ಮಾತನ್ನು ಹೇಳಿ ಮಾತಾಡ್ತೀನಿ. ಮಲ್ಲಿಕಾರ್ಜುನ್ ಪಾಟೀಲ್. ಫೆಬ್ರವರಿ 21ರಿಂದ 23ರವರೆಗೆ ರಾಜಸ್ಥಾನದ ಮೌಂಟ್ ಅಬೂದಿಂದ ಬೀದರ್ ನಗರಕ್ಕೆ ವಿಶೇಷ ಉಪನ್ಯಾಸವನ್ನು ನೀಡಲಿಕ್ಕೆ ಆಗಮಿಸಿರುವಂತಹ ಡಾಕ್ಟರ್ ಶಕ್ತಿರಾಜ್ ಭಾಯ್ ಅವರು ಶುಕ್ರವಾರ ಸಾಯಿ ಶಾಲೆ ಆವರಣದಲ್ಲಿ ರಾತ್ರಿ ಅದ್ಭುತವಾದ ಉಪನ್ಯಾಸವನ್ನು ನೀಡಿದರು. ತಮ್ಮ ಹಾಸ್ಯದ ಮೂಲಕವೇ ಜೀವನದ ಮೌಲ್ಯಗಳನ್ನು ತಿಳಿಸಿದ ಅವರು ಜೀವನೋತ್ಸವ ವಿಷಯದ ಮೇಲೆ ಅದ್ಭುತ ಮಾತುಗಳನ್ನಾಡಿದರು. ನಗರದ ಸಾಯಿ ಶಾಲೆ ಆವರಣದಲ್ಲಿ ಕಿಕ್ಕಿರಿದು ನೆರೆದ ಜನರು ಭಾಷಣವನ್ನು ಮಂತ್ರಮುಗ್ಧತೆಯಿಂದ ಆಲಿಸಿದರು. ಇದೇ ವೇಳೆ ಶಾಸ್ತ್ರೀಯ ಸಂಗೀತ ಕಾರ್ಯಕ್ರಮ ಜರುಗಿತು. ಕಾರ್ಯಕ್ರಮದಲ್ಲಿ 12 ಜ್ಯೋತಿರ್ಲಿಂಗಗಳ ದರ್ಶನವನ್ನು ಪಡೆದುಕೊಳ್ಳುವಂತೆ ಅಲ್ಲಿ ಒಂದು ಪ್ರತಿಷ್ಠಾಪನೆಯನ್ನು ಮಾಡಲಾಗಿತ್ತು. ಬ್ರಹ್ಮಕುಮಾರಿ ಪಾವನಧಾಮ ಕೇಂದ್ರದ ಸಂಚಾಲಕರಾಗಿರುವಂತಹ BK ಪ್ರತಿಮಾ ಬೆಹೆಂಜಿಯವರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ಅವರ ಜೊತೆಗೆ BK ಗುರುದೇವಿ ಬೆಹೆಂಜಿಯವರು, ಮಹಾನಂದ ಬೆಹೆಂಜಿ ಸೇರಿದಂತೆ ಕೇಂದ್ರದ ಪ್ರಚಾರಕರು ಹಾಗೂ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು. ಬನ್ನಿ ಡಾಕ್ಟರ್ ಶಕ್ತಿರಾಜ್ ಅಣ್ಣನವರು ಏನು ಹೇಳಿದ್ದಾರೆ ಅನ್ನುವಂಥದ್ದನ್ನು ನೋಡ್ಕೊಂಡು ಬರೋಣ. आपने बताई पर पसली में बहुत दर्द दे रहा है। टेक्निक अच्छी थी, पसली में दर्द दे रहा, कुछ समझा नहीं सर। जब भी कुछ नई नई विधि आप बताते थे तो मेरी पत्नी बाजू में बैठी थी और ऐसी कौनी मारती थी, देख तेरे लिए आया, सुन ले। सुनता नहीं है, इसलिए आपकी व्यवस्था अलग अलग कर दी गई है कि आपको कोई कौनी ना मारे, ठीक है।
है ना, अच्छा है ना सर? सर भी बोल रहे हैं बहुत अच्छा किया आपने सर, नहीं तो मेरी पत्नी बाजू में कोई नहीं मारेगी। ओके, मुस्कुराते रहिए, मुस्कुराते रहिए पूरे प्रोग्राम में, मुस्कुराते हुए। जब आप मुस्कुराते हैं 50% डिजीज से बच जाते हैं। सर हमारे बीच में बैठे हुए हैं, सर जब आप मुस्कुराते हैं तो पॉजिटिव हार्मोन सीक्रेट होते हैं, नेगेटिव होते हैं? पॉजिटिव होते हैं। देखो इतने बड़े डॉक्टर बैठे हैं, आपके वर्ल्ड के रेनाउंड डॉक्टर बैठे हैं, आपके बीदर के सबसे स्पेशल डॉक्टर बैठे हैं, वो बोल रहे हैं जब आप मुस्कुराते हैं तो आपके पॉजिटिव हार्मोन सीक्रेट होते हैं। और 75% बीमारियों का कारण है मानसिक तनाव। 75% बीमारी मन से होती है। मन ने सोचा, मन की नेगेटिविटी, ओवर थिंकिंग, हार्ट, गिल्ट, खुंदक, पश्चाताप, पकड़कर बैठना, इससे बीमारी होती है। एक बुक है जिसका नाम है यू कैन हील योर लाइफ। उसमें क्लियर बताया है कि कौन से नकारात्मक थॉट से कौन सी बीमारी होती है। जो व्यक्ति बहुत ज्यादा ईर्ष्या करता है, तो ईर्ष्या में क्या होता है? ईर्ष्या को क्या कहते हैं? जलन। तो ईर्ष्या करता है तो उसके पेट में जलन होती है, उसको अल्सर से बीमारी होती है, अल्सर की रिलेटेड बीमारी होती है। जो व्यक्ति बहुत ज्यादा गुस्सा करता है, गुस्सा के आगे डी, एंगर, एंगर के आगे डी लगाएंगे तो क्या होगा? डेंजर। एंगर इज वेरी वेरी डेंजर। उसको जो एंगर करता है उसको कैंसर से रिलेटेड बीमारी हो सकती है। और जो व्यक्ति बहुत ज्यादा घमंडी होता है तो कहते हैं अकड़ गया, अकड़ू है, तो उसके गर्दन से रिलेटेड बीमारी होती है, सर्वाइकल से रिलेटेड बीमारी होती है। फिर डॉक्टर साहब एक पट्टा बांध देते हैं यहाँ पर, बोले इधर भी मत देख, इधर भी मत देख, सामने देख, उसकी अंदर सब खत्म हो जाती है। एक एक नेगेटिव थॉट की एक एक बीमारी है। हमें कौन सा थॉट करना है? कौन सा थॉट करना है? पॉजिटिव थॉट करना है। तो यहां हमारे इस प्रेमाइसिस में, इस परिसर में हमें नेगेटिविटी को आने ही नहीं देना है ना? तो क्या करना है? हमें मुस्कुराते रहना है। क्या करना है? अच्छा चलिए, आपका जो जो डेजिग्नेशन होगा, आप उद्योगपति होंगे, करोड़पति होंगे, अरबपति होंगे, जो भी होंगे, सब हाथ में रखो ऐसे करके। पैसे लाके नहीं रखना है, पर जो है मन में पकड़ कर रखा वो हाथ में रखो, ऐसा रखो। चलिए, जो भी आपके मन में डेजिग्नेशन है, मैं पुलिस हूं, बिजनेसमैन हूं, जो भी हूं, आपके मन में जो आपके लिए छवि है वो सब हाथ में रखो। ರಾಕೆಟ್ ಮಾದರಿ, ಗಣಿತದ ಮಾದರಿಗಳು, ಆಮೇಲೆ ಸಮಾಜ ವಿಜ್ಞಾನದ ಮಾದರಿಗಳು, ವಿವಿಧ ಕನ್ನಡ ವರ್ಣಮಾಲೆಗಳು, ಇಂಗ್ಲಿಷ್ ಅಕ್ಷರಗಳು, ಪರಿಸರ ಸಂರಕ್ಷಣೆ, ಗೋಲ್ ಗುಂಬಜ್, ಬೀದರ್ ಕೋಟೆ, ಆಮೇಲೆ ಮದರಸ ಸೇರಿದಂತೆ ಹಲವು ಐತಿಹಾಸಿಕ ಸ್ಥಳಗಳ ಪರಿಚಯವನ್ನು ಮಕ್ಕಳು ಮಾಡಿಕೊಡ್ತಾ ಇದ್ದರೆ ಆ ಒಂದು ಸ್ಥಾನಗಳೇ ಅಂದರೆ ಐತಿಹಾಸಿಕ ಸ್ಥಳಗಳೇ ಕಣ್ಮುಂದೆ ಬಂದು ನಿಂತಂತೆ ಭಾಸ ಆಗ್ತಿತ್ತು. ಆ ರೀತಿಯಲ್ಲಿ ಬೀದರ್ ಕೋಟೆ ಸಮೀಪದಲ್ಲಿರುವಂಥ ಇಂಪೀರಿಯಲ್ ಪ್ರಾಥಮಿಕ ಮತ್ತು ಪ್ರೌಢಶಾಲೆಯ ಮಕ್ಕಳು ಉತ್ಸಾಹದಿಂದ ತಾವೇ ತಯಾರಿಸಿದ ಮಾದರಿಗಳ ಬಗ್ಗೆ ಅದ್ಭುತವಾಗಿ ವಿವರಣೆಯನ್ನು ಕೊಡ್ತಾರೆ. ಈ ಒಂದು ಕುರಿತು ಇಂಪೀರಿಯಲ್ ಪ್ರಾಥಮಿಕ ಶಾಲೆಯ ಮುಖ್ಯ ಗುರುಗಳಾಗಿರುವಂತಹ ಇಮ್ರೋಜ್ ಸಾಹೇಲ್ ಅವರು ನಮ್ಮೊಂದಿಗೆ ಮಾತನಾಡಿದ್ದಾರೆ. ನಮ್ಮ ಶಾಲೆಯಲ್ಲಿ ಶೈಕ್ಷಣಿಕ ಪ್ರದರ್ಶನ ಬಹಳ ಸುಂದರವಾಗಿ ನಡೀತಾ ಇದೆ. ಮಕ್ಕಳು, ಪಾಲಕರು ಸಾಕಷ್ಟು ಉತ್ಸಾಹದಿಂದ ಇದರಲ್ಲಿ ಭಾಗವಹಿಸಿದ್ದಾರೆ. ಮನುಷ್ಯನ ಹೃದಯ ಮತ್ತು ವಿವಿಧ ಭಾಗಗಳನ್ನು ಸ್ವತಃ ಮಕ್ಕಳೇ ತಯಾರು ಮಾಡಿದ್ದಾರೆ. ಮಕ್ಕಳ ಒಂದು ಕಾರ್ಯಕ್ಕೆ ಪ್ರೇರಣೆ ನೀಡುವುದು ನಮ್ಮ ಆದ್ಯ ಕರ್ತವ್ಯ ಆಗಿದೆ. ನಮ್ಮ ಶಾಲೆಯಲ್ಲಿ ಡೊನೇಷನ್ ಇಲ್ಲ, ಉತ್ತಮ ಶಿಕ್ಷಣವನ್ನು ನೀಡಲಾಗ್ತಾ ಇದೆ. ಆದ್ದರಿಂದ ಪಾಲಕರು ಹೆಚ್ಚು ಹೆಚ್ಚು ಇಂಪೀರಿಯಲ್ ಶಾಲೆ ಕಡೆಗೆ ಭೇಟಿಯನ್ನು ಕೊಡಬೇಕು. ತಮ್ಮ ಮಕ್ಕಳನ್ನು ನಮ್ಮ ಶಾಲೆಯಲ್ಲಿ ಒಂದು ಅಡ್ಮಿಷನನ್ನು ಮಾಡಿಸಲಿಕ್ಕೆ ಬರಬೇಕು. ಇಲ್ಲಿರುವಂತಹ ಒಂದು ಕ್ವಾಲಿಟಿ ಎಜುಕೇಷನನ್ನು ನೋಡಿ ತಾವು ನೋಂದಣಿಯನ್ನು ಮಾಡಿಸಬೇಕು ಅನ್ನುವಂಥ ಮಾತನ್ನು ಹೇಳಿದರು. ಇತ್ತೀಚೆಗೆ ಈ ಒಂದು ಪ್ರಾಜೆಕ್ಟ್ ಮಾದರಿಗಳು ಸಾಕಷ್ಟು ನಡೀತಾ ಇರುವಂಥ ಒಂದು ಸಂದರ್ಭದಲ್ಲಿ ಇಂಪೀರಿಯಲ್ ಶಾಲೆಯಲ್ಲಿಯೂ ಕೂಡ ಒಂದು ಪುಟ್ಟ ಮಕ್ಕಳು ಆ ಒಂದು ಮಾದರಿಗಳ ಬಗ್ಗೆ ಕೈಕಟ್ಟಿ ನಿಂತ್ಕೊಂಡು ಒಂದು ಪಟಪಟನೆ ಹೇಳಲಿಕ್ಕೆ ಪ್ರಾರಂಭ ಮಾಡಿದರೆ ಒಂದು ಅದ್ಭುತವಾಗಿರುವಂತಹ ವಿವರಣೆಯನ್ನು ಆ ಮಕ್ಕಳು ಕೊಡ್ತಾ ಇದ್ರು. ಸೊ ಇಂತಹ ಒಂದು ವಿಶೇಷವಾಗಿರ್ತಕ್ಕಂತಹ ಒಂದು ಶೈಕ್ಷಣಿಕ ಪ್ರದರ್ಶನ ಇಂಪೀರಿಯಲ್ ಶಾಲೆಯಲ್ಲಿ ಜರುಗಿತು. ಇಂಪೀರಿಯಲ್ ಇಂಡಿಪೆಂಡೆಂಟ್ PU ಕಾಲೇಜಿನ ಪ್ರಾಚಾರ್ಯರಾದ ಡಾಕ್ಟರ್ ಫಿರ್ದೋಸ್ ಅವರು ಮಾತನಾಡಿ, ಫೆಬ್ರವರಿ 23ರಂದು ಭಾನುವಾರ ಬೆಳಿಗ್ಗೆ 11 ಗಂಟೆಗೆ ಅಬ್ದುಲ್ ಫಯಾಜ್ ದರ್ಗಾ ಸಮೀಪ ಇರುವಂತಹ ಇಂಪೀರಿಯಲ್ ಕಾಲೇಜಿನಲ್ಲಿ ವಿದ್ಯಾರ್ಥಿ ವೇತನ ಹಾಗೂ ಉಚಿತ ಪ್ರವೇಶಕ್ಕಾಗಿ 10ನೇ ಮುಗಿದ ನಂತರ PU ಅಡ್ಮಿಷನ್ಗಾಗಿ ಒಂದು ಪ್ರವೇಶ ಪರೀಕ್ಷೆಯನ್ನು ನಡೆಸ್ತಾ ಇದ್ದೇವೆ. ಪರೀಕ್ಷೆ ಸಂಪೂರ್ಣವಾಗಿ ಉಚಿತವಾಗಿ ನಡೆಸ್ತಾ ಇದ್ದೇವೆ. ಹೀಗಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ನೇರವಾಗಿ ಈ ಒಂದು ಪರೀಕ್ಷೆಯಲ್ಲಿ ಭಾಗವಹಿಸಬೇಕು, ಒಂದು ಉತ್ತಮವಾಗಿರ್ತಕ್ಕಂಥ ಅವಕಾಶವನ್ನು ಸದುಪಯೋಗ ಪಡ್ಕೊಳ್ಬೇಕು ಅನ್ನುವಂಥ ಮಾತನ್ನು ಹೇಳಿದರು. ಇದೇ ವೇಳೆ ಮಕ್ಕಳು ಹಾಗೂ ಪಾಲಕರು ಹಾಗೂ ಶಾಲೆಯ ಬೋಧಕೇತರ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು. देख के मोटिवेट कर सकते हैं बच्चों को, और सोशल में बिदर फोर्ट जैसे है उसके बारे में नॉलेज दिए हैं, मैथ्स में जोलॉजी पार्क बोल के मैथमेटिक्स का बताए हैं, और साइंटिस्ट के बारे में बताए हैं. छोटे बच्चे से लेकर बड़े बच्चे भी
खुशी खुशी यहाँ पे पार्टिसिपेट किए हैं। थोड़ा आके उन लोगों की मदद हौसला अफजाई कीजिए और बच्चों को अप्रिशिएट कीजिए। और यहाँ पे हमारे पास स्कूल में ज़्यादा डोनेशन कुछ नहीं है, फ्री कम से कम फीस दे के बच्चों को, हमारा एम यही है कि हर गरीब से गरीब बच्चा भी क्या है अच्छा एजुकेशन इंग्लिश मीडियम से ले सके हैं। मेन मकसद हमारा यही है, डोनेशन मेन मकसद नहीं है हमारा, बच्चों को अच्छा एजुकेशन देना, अच्छा हमारा आगे का फ्यूचर, यही बिल्डअप बच्चे हैं ये। तो आप सबसे गुजारिश है कि आके आप देखिए और बच्चों को भी अप्रिशिएट कीजिए। मैं आपसे तहे दिल से गुजारिश कर रही हूँ। कौन सा स्टैंडर्ड तक है यहाँ पर? मेरे पास नर्सरी से लेके 10th स्टैंडर्ड तक है यहाँ पे। अब एडमिशन चालू हुआ है? हाँ, एडमिशन स्टार्ट है, आप आके एडमिशन कर सकते हैं, रजिस्ट्रेशन कर सकते लास्ट हैं। डेट कौन सा है? लास्ट डेट मेरे पास जून 30 तक है। थैंक यू एवरीवन। तो आप सभी स्टूडेंट से रिक्वेस्ट है, आप लोग आइए, अटेंड करिए और मौका दीजिए। जो बच्चे एग्ज़ाम में अबव 80 लाएंगे उनके लिए ही फ्री है, बाकी लोगों के लिए आप जैसे ही आपका रिज़ल्ट आता है कांटेक्ट कर सकते हैं। और तीनों लैंग्वेजेस में हमारे पास एग्ज़ामिनेशन कंडक्ट कर रहे हैं, उर्दू, कन्नड़ा और इंग्लिश। ये तीनों मीडियम बच्चे भी आके अप्लाई कर सकते हैं। मैं प्रिंसिपल डॉक्टर फिरदौस जहां, इंपीरियल इंडिपेंडेंट PU कॉलेज बीदर। और हमारा कॉलेज जो है ना नियर अब्दुल फाज दरगाह और फ्रॉम अपोजिट टू द वेजिटेबल मार्केट हैदराबाद रोड से। तो आप सबसे मेरी तहे दिल से रिक्वेस्ट है कि आप लोग आएँ और एग्ज़ाम को अटेंड करें। फ्री ऑफ कॉस्ट है, नो रजिस्ट्रेशन फीस, नथिंग, डायरेक्ट यू कैन बी। आप लोगों को वैसे ही एग्ज़ाम लिखना है, कोई रजिस्ट्रेशन फीस नहीं है, फ्री ऑफ कॉस्ट एग्जामिनेशन है। ओके, थैंक यू सर। ಭಾಲ್ಕಿಯಲ್ಲಿ ಸಾರ್ವಜನಿಕ ಶಿವಜಯಂತಿಯು ಸಂಭ್ರಮದ ತೆರೆ ಕಂಡಿತು. ಛತ್ರಪತಿ ಶಿವಾಜಿ ಮಹಾರಾಜರ ಜಯಂತಿ ಉತ್ಸವದ ಪ್ರಯುಕ್ತ ದೇವು ಅಳಂದಿಯ ಪೂಜ್ಯರಿಂದ ಒಂದು ವಾರ ಪ್ರವಚನ ಕೂಡ ಮಾಡಲಾಗಿತ್ತು. ಆ ಪ್ರವಚನದ ಸಮಾರೋಪ ಸಮಾರಂಭ ಕೂಡ ಜರುಗಿತು. ಯುವಕರೆಲ್ಲ ಸೇರಿ ಬಹಳ ಸಂಘಟನಾತ್ಮಕವಾಗಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದರು. ಇದೇ ವೇಳೆ ಲೋಕಸಭಾ ಸದಸ್ಯ ಸಾಗರ್ ಖಂಡ್ರೆ ಅವರು ಮಾತನಾಡುತ್ತಾರೆ. ಶಿವಾಜಿ ಮಹಾರಾಜರು ಧರ್ಮದ ಉಳಿವಿಗಾಗಿ ಸಾಕಷ್ಟು ಯುದ್ಧಗಳನ್ನು ಮಾಡಿ ಕಷ್ಟಪಟ್ಟಿದ್ದಾರೆ. ಇಂದಿನ ಯುವಕರು ಅವರ ಆದರ್ಶಗಳನ್ನು ತಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಎನ್ನುವಂಥ ಮಾತನ್ನು ಕೂಡ ಹೇಳಿದರು. ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಪೂಜ್ಯ ಗುರುಬಸವ ಪಟ್ಟದೇವರು ವಹಿಸಿದರು. ಇದೇ ವೇಳೆ ವೈಜನಾಥ್ ತಗಾರೆ ಅಂದರೆ ನಾಮದೇವ್ ಪವಾರ್, ಹನುಮಂತ್ ಚೌಹಾಣ್, ಆಮೇಲೆ ಜಯರಾಜ್ ಜಾಬ್ಶೆಟ್ಟೆ, ಬಸವರಾಜ್ ವಂಕೆ, ವಿಜಯ್ ಕುಮಾರ್ ರಾಜ್ಭವನ್, ವಿಮಲಾತಾಯಿ ವಾಗ್ರೆ ಮತ್ತು ದತ್ತ ಸಾವ್ರೆ, ಆಮೇಲೆ ರೋಹಿತ್ ತಗಾರೆ ಸೇರಿದಂತೆ ಇನ್ನು ಅನೇಕ ಜನ ಯುವಕರು, ಹಿರಿಯರು, ತಾಯಂದಿರು, ಮಕ್ಕಳು ಈ ಒಂದು ಶಿವಜಯಂತಿಯಲ್ಲಿ ಪಾಲ್ಗೊಂಡು ಕಾರ್ಯಕ್ರಮವನ್ನು ಒಂದು ಯಶಸ್ವಿಗೊಳಿಸಿದರು. ಅವರು ಮಹಿಳೆಯರಿಗೆ ಗೌರವ ಕೊಡೋದಿರ್ಬೋದು, ಸಾಕಷ್ಟು ಎಲ್ಲ ಅವರು ಮಾಡಿದ್ದಾರೆ. ಅದ್ರ ಜೊತೆ ಜಿಜಾಮಾತಾ ಅವರು ಹುಟ್ಟಿ ಬೆಳೆದಿರೋದು ಜಿಜಾಮಾತಾ ಅವ್ರ ಜೊತೆ. ತಾಯಿಯವರ ಏನ್ ಮಾರ್ಗದರ್ಶನ ಇದೆ, ತಾಯಿಯವ್ರದ್ದೇನು ಅವ್ರೇನು ಹೇಳ್ಕೊಡ್ತಾರೆ, ಇದು ಬಹಳ ಇಂಪಾರ್ಟೆಂಟ್, ಬಹಳ ಮುಖ್ಯ. ನಾವು ಕೂಡ ಯಾವತ್ತು ನಾವು ಎಷ್ಟು ದೊಡ್ಡವರಾದ್ರೂ ಕೂಡ, ಈಗ 27 ನನ್ನ ವಯಸ್ಸಿದೆ, 30, 40, 50 ಎಷ್ಟು ವಯಸ್ಸಾದ್ರೂ ಕೂಡ ನಮ್ಮ ತಾಯಿಯವ್ರ ಮಾತು ನಾವು ಯಾವತ್ತೂ ಮೀರಬಾರದು. ಯಾಕಂದ್ರೆ ಅವ್ರ ಅನುಭವ, ಅವ್ರದೇನು ಹೇಳೋದೇನು ಉದ್ದೇಶ ಇರ್ತದೆ, ನಮ್ಮ ತಂದೆ ತಾಯಿ ಬಿಟ್ಟು ಬೇರೆ ಯಾರು ನಮ್ಮ ಸಲಕ್ಕಿಂತ ಅಷ್ಟು ವಿಚಾರ ಮಾಡಿ ಯಾರು ಹೇಳೋದಿಲ್ಲ. ಅದಕ್ಕೆ ನಮ್ಮ ತಾಯಿ ಸಂದೇಶ, ನಮ್ಮ ತಾಯಿಯವರು ಏನು ಅವರು ಹೇಳ್ತಾರೆ ಅದನ್ನು ಕೂಡ ನಾವು ಪಾಲನೆ ಮಾಡಿ ಅವ್ರ ಮಾರ್ಗದರ್ಶನದಲ್ಲೇ ನಾವು ಕೂಡ ಮುಂದುವರಿಬೇಕು. ಯಾಕಂದ್ರೆ ಛತ್ರಪತಿ ಶಿವಾಜಿ ಮಹಾರಾಜರು ಕೂಡ ಅವ್ರು ಎಷ್ಟು ದೊಡ್ಡ ವ್ಯಕ್ತಿ ಆಗ್ಬೇಕು, ಮಹಾರಾಜರಾಗಬೇಕು, ಎಷ್ಟು ಒಳ್ಳೆ ರೀತಿಯಲ್ಲಿ ಆಡಳಿತ ಮಾಡಬೇಕು ಅಂತಂದ್ರೆ ಅದರಲ್ಲಿ ಒಂದು ಮುಖ್ಯ ಪಾತ್ರ ವಹಿಸಿರೋರು ಜಿಜಾಮಾತಾ ಅವರು. ಅದಕ್ಕೆ ಇದನ್ನೆಲ್ಲ ನಾವು ನೋಡಿ ಬಹಳಷ್ಟು ನಾವು ಕಲಿಬೇಕಾಗತ್ತೆ. ಮಹಾಪುರುಷರ ಜಯಂತಿ ನಾವು ಮಾಡ್ತೀವಿ ಅಂತಂದ್ರೆ, ಈಗ 300-400 ವರ್ಷ ಆದ್ಮೇಲೂ ಕೂಡ ಎಲ್ಲ ಮಹಾಪುರುಷರು ನಾವು ಜಯಂತಿ ಮಾಡ್ತೀವಿ ಅಂತಂದ್ರೆ ಅವ್ರ ಜೀವನದಲ್ಲಿ ಅವ್ರು ಯಾವ ರೀತಿ ಸೇವೆ ಸಲ್ಲಿಸ್ಯಾರ, ಯಾವ ರೀತಿ ಕಾರ್ಯ ಮಾಡ್ಯಾರ, ಅದನ್ನೆಲ್ಲ ನಾವು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು. ನಾವು ಬರೀ ಒಂದ್ ದಿವಸ ಜಯಂತಿ ಮಾಡಿ ಬಿಡೋದಿರಲ್ಲ, 365 ದಿವಸ ವರ್ಷ ತುಂಬಾ ನಾವು ಅವ್ರ ವಿಚಾರಧಾರ, ಅವ್ರ ಕಾರ್ಯ, ಅವ್ರ ಕೆಲಸ ಎಲ್ಲ ನಾವು ನೋಡಿ ಕಲ್ತಿ ನಾವು ನಮ್ಮ ಜೀವನದಲ್ಲಿ ನಾವು ಅಳವಡಿಸಿಕೊಂಡು ಕೆಲಸ ಮಾಡಬೇಕು ಅಂತ ನಾನು ಹೇಳೋದಕ್ಕೆ ನಾನು ಬಯಸುತ್ತೇನೆ. ಅದಕ್ಕೆ ಮತ್ತೆ ನಾನು ಈಗ ಅಪ್ಪರಿಗೆ ನಾನು ಮಾತಾಡ್ಲಕ್ಕ ನಾನು
ಅನುಕೂಲ ಮಾಡ್ಕೊಡ್ತೀನಿ. ಮತ್ತೊಂದ್ಸಲ ಎಲ್ರಿಗೂ ಇವತ್ತಿನ ದಿವಸ ಯಾರು ನೀವು ಸೇರಿದ್ದೀರಿ ಎಲ್ರಿಗೂ ಛತ್ರಪತಿ ಶಿವಾಜಿ ಮಹಾರಾಜರ ಜಯಂತಿಯ ಮತ್ತೊಂದ್ಸಲ ಹಾರ್ದಿಕ ಶುಭಾಶಯವನ್ನು ಸಲ್ಲಿಸಿ ಎಲ್ರಿಗೂ ಧನ್ಯವಾದ. ಇದುವರೆಗೂ ಸುದ್ದಿ ಕೊಟ್ಟಿರುವ ನಾನು ಮಹರುದ್ರ ರಾಕೊಳಗಿ. ಮತ್ತೆ ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ. ವಂದನೆಗಳು.